ಹಾಯ್, ಎಲ್ಲರಿಗೂ ನಮಸ್ಕಾರ. ಅಧ್ಯಾಯ 2. ಪೃಥ್ವಿರಾಜ್ ಪರಿಚಯ. ಪೃಥ್ವಿರಾಜ್ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವ. ತಾತ ದ್ವಾರಕಾನಾಥ್, ಇವರ ಏಕೈಕ ಪುತ್ರ ಕೈಲಾಸ್ ಮತ್ತು ವಂದನಾ ದ್ವಾರಕಾನಾಥ್ರವರ ಸೊಸೆ. ದ್ವಾರಕಾನಾಥ್ ಅವರ ತಾತನ ಕಾಲದಿಂದಲೇ ಶ್ರೀಮಂತರು. ಇವರ ಒಬ್ಬನೇ ಮಗನಾದ ಕೈಲಾಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ. ಡಿಗ್ರಿ ಮುಗಿಸಿ BA ಪದವಿಯ ನಂತರ ಬಿಸ್ನೆಸ್ ಕೋರ್ಸ್ ಮುಗಿಸಿ ಕಾಲೇಜಿನಲ್ಲಿ ಪರಿಚಯವಾದ ವಂದನಾಳನ್ನು ಪ್ರೀತಿಸಿ ಮದುವೆ ಆಗುತ್ತಾರೆ. ಈಗಿನ ಕಾಲಕ್ಕೆ ತಕ್ಕಂತೆ ಫ್ಯಾಷನ್, ಉಡುಗೆ ತೊಡುಗೆ, ಇಂಗ್ಲೀಷ್ ಉಚ್ಚಾರಣೆ, ಜೊತೆಗೆ ವಿದ್ಯಾವಂತೆ. ಅವಳಲ್ಲಿ ಏನು ನೋಡಿದರೂ ನಾನು ವಂದನಾಳನ್ನೇ ಮದುವೆಯಾಗುತ್ತೇನೆ ಎಂದು ಕೈಲಾಸ್ ಹಠ ಹಿಡಿದರು. ಶ್ರೀಮಂತ ಕುಟುಂಬದ ಹೆಣ್ಣೆ ಆದರೂ ಅವಳ ಉಡುಗೆ ತೊಡುಗೆ, ಅವಳ ಮಾತು ನಡವಳಿಕೆ ಯಾವುದರಲ್ಲೂ ದ್ವಾರಕಾನಾಥ್ಗೆ ಇಷ್ಟವಾಗುತ್ತಿರಲಿಲ್ಲ. ನೋಡು ಕೈಲಾಸ್, ನಮ್ಮ ಕುಟುಂಬಕ್ಕೆ ಹೊಂದುವಂತಹ ಹುಡುಗಿಯನ್ನು ಮನೆ ಸೊಸೆಯಾಗಿ ತರೋಣ. ನಿಮ್ಮ ಅಮ್ಮನಿಗೆ ಸರಿ ಹೊಂದುವಂತಹ ಹಾಗೂ ರೀತಿ ನೀತಿ ಸಂಪ್ರದಾಯ ಸಂಸ್ಕಾರ ಇರುವಂಥ ಹುಡುಗಿ ತರೋಣ ಎಂದರು. ಇಲ್ಲ ಅಪ್ಪಾಜಿ, ನಾನು ವಂದನಾಳನ್ನು ಪ್ರೀತಿಸುತ್ತಿದ್ದೇನೆ. ಅವಳಿಗೆ ಮಾತು ಕೊಟ್ಟಿದ್ದೇನೆ. ನಾನು ಮದುವೆಯಾದರೆ ಅವಳನ್ನೇ. ನೋಡು ಕೈಲಾಸ್, ಯೋಚಿಸು, ದುಡುಕುವುದು ಬೇಡ. ನಾನು ಎಲ್ಲ ವಿಚಾರಿಸಿದ್ದೇನೆ. ವಂದನಾ ನಮ್ಮ ಮನೆಗೆ ಸರಿ ಹೊಂದುವುದಿಲ್ಲ. ಅವಳ ತಂದೆ ತಾಯಿಯಂತೂ ನಮಗೆ ಹೊಂದಿಕೊಳ್ಳುವಂತಹವರೇ ಅಲ್ಲ. ಯೋಚಿಸು. ಆಯಿತು, ನನಗೆ 2 ದಿವಸ ಕಾಲಾವಕಾಶ ಮಾಡಿಕೊಡಿ ಎಂದು ನುಣುಚಿಕೊಂಡರು. 2 ದಿವಸವಾದರೂ ಯಾವ ಉತ್ತರವನ್ನೂ ಕೊಡಲಿಲ್ಲ. ಕೈಲಾಸ್ ಏನು ಯೋಚನೆ ಮಾಡಿದೆ? ಮನೆಗೆ ಬಂದ ಮಗನನ್ನು ಕೇಳಿದರು. ಇಲ್ಲ ಅಪ್ಪಾಜಿ, ನಾನು ಮದುವೆಯಾದರೆ ವಂದನಾಳನ್ನೇ ಆಗುತ್ತೇನೆ. ನೀವೇ ನಿಂತು ನಮಗೆ ಮದುವೆ ಮಾಡಿಸಿ ಎಂದು ಜವಾಬ್ದಾರಿಯನ್ನು ತಂದೆಯ ಮೇಲೆ ಹೊರಿಸಿ ಸುಮ್ಮನಾದರು. ಚಿಕ್ಕಂದಿನಿಂದ ತಂದೆ ತುಂಬ ಶಿಸ್ತಾಗಿ ಬೆಳೆಸಿದ್ದರು. ಯಾವತ್ತೂ ತಂದೆಗೆ ಎದುರಾಡುತ್ತಿರಲಿಲ್ಲ. ಕೈಲಾಸ್ಗೆ ವಂದನಾಳನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ದ್ವಾರಕಾನಾಥರವರು ವಿಧಿಯಿಲ್ಲದೆ ಕೈಲಾಸ್ ಮತ್ತು ವಂದನಾಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಮುಗಿಸಿದರು. ಒಳ್ಳೆಯ ದಿನ ನೋಡಿ ಮನೆ ತುಂಬಿಸಿಕೊಂಡರು. ವಂದನಾಳ ತಂದೆ ಮೋಹನ್, ತಾಯಿ ಪಂಕಜ ಹೆಚ್ಚು ಶ್ರೀಮಂತರೇನೂ ಅಲ್ಲ, ಮಧ್ಯಮ ವರ್ಗದವರೂ ಅಲ್ಲ. ಆದರೆ ನಾವು ನಿಮಗಿಂತ ಕಡಿಮೆಯೇನೂ ಇಲ್ಲ ಎಂದು ತೋರಿಸಿಕೊಳ್ಳುವಂತೆ ನಡೆದುಕೊಳ್ಳುತ್ತಿದ್ದರು. ಮಗಳನ್ನು ಬಹಳ ಮುದ್ದಿನಿಂದ ಸಾಕಿದ್ದರು. ಮಗಳನ್ನು ಚೆನ್ನಾಗಿ ಓದಿಸಿದ್ದರು. ಎಂಜಿನಿಯರಿಂಗ್ ಮುಗಿಸಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಸಿದ್ದರು. ಮದುವೆಯಾದ ಮೊದಲ ದಿನದಿಂದ ಪಂಕಜ ಇಲ್ಲಿಯೇ ಠಿಕಾಣಿ ಹೂಡಿದ್ದರು. ದ್ವಾರಕಾಗೆ ಬಂದ ದಿನವೇ ದ್ವಾರಕಾ ನೋಡಿ ಬೆರಗಾಗಿದ್ದರು. ಇಂತಹ ಬಂಗಲೆ ಎಂದರೆ ಸಣ್ಣ ಪದವೇ ನೋಡಿ ಕಣ್ಣರಳಿಸಿ ಬೆರಗಾಗಿದ್ದರು. ನನ್ನ ಮಗಳು ಈ ಅರಮನೆಯ ರಾಣಿ ಎಂಬ ಮಾತಿನಿಂದಲೇ ಕಲ್ಪನೆಯ ಲೋಕದಲ್ಲಿ ತೇಲಿ ಹೋಗಿದ್ದರು. ಆ ಕ್ಷಣ ಮಗಳನ್ನು ಹಪ್ಪಿ ಮುದ್ದಾಡಿಬಿಟ್ಟಿದ್ದರು. ನೀನು ತುಂಬ ಪುಣ್ಯ ಮಾಡಿದ್ದಿ ವಂದನಾ. ಈ ಮನೆಯ ರಾಣಿ ನೀನು. ಕೈಲಾಸ್ ಜೊತೆ ಹೊಂದಿಕೊಂಡು ಈ ಮನೆಯ ಒಡತಿಯಾಗಬೇಕು ಎಂದರು. ಆಯಿತು ಬಿಡಮ್ಮ, ಎಷ್ಟು ಬಾರಿ ಹೇಳುತ್ತೀಯ, ಉಡಾಫೆಯಿಂದ ಉತ್ತರಿಸಿದ್ದಳು. ಈಗ ದ್ವಾರಕವನ್ನು ಪರಿಚಯ ಮಾಡಿಕೊಳ್ಳೋಣ. ತಾತನ ಕಾಲದಿಂದಲೂ ಶ್ರೀಮಂತರಾದ ದ್ವಾರಕಾನಾಥ್ರವರು ಇರುವ ಆಸ್ತಿಯನ್ನು ನೋಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಯಾವುದನ್ನು ಪೋಲು ಮಾಡದೆ ಎಲ್ಲವನ್ನೂ ಕಾಪಾಡಿಕೊಂಡು ಬಂದಿದ್ದರು. ಕೈಲಾಸ್ ತಂದೆಯ ಜೊತೆ ಕೈ ಜೋಡಿಸಿದ್ದರು. 2-3 ಎಕರೆ ಜಾಗದಲ್ಲಿ ಸಿಟಿಯಿಂದ ಹೊರಗೆ ಮನೆ ಕಟ್ಟಬೇಕು ಅನ್ನುವ ಆಸೆಯೇನೂ ಇತ್ತು. ಜೊತೆಗೆ ದ್ವಾರಕಾನಾಥ್ರವರು ತಮ್ಮ ಹೆಂಡತಿಯ ಆಸೆಯಂತೆ ದೊಡ್ಡ ಬಂಗಲೆಯನ್ನು ಕಟ್ಟಿಸಿದರು. ನೋಡಿದವರಿಗೆ ಅರಮನೆಯೇನೋ ಎಂಬಂತೆ ಕಾಣಿಸುತ್ತಿತ್ತು. ಸುತ್ತಲೂ ಬೆಲೆ ಬಾಳುವಂತಹ ಮರಗಳು, ಹೂವಿನ ಗಿಡಗಳು, ಹಚ್ಚ ಹಸುರಿನ ಲಾನ್, ಹಣ್ಣಿನ ಗಿಡಗಳು. ಸುಮಾರು 1 ಕಿಲೋಮೀಟರ್ ದೂರದಿಂದಲೇ ದ್ವಾರಕಾಗೆ ಬರುವ ದಾರಿ ಶುರುವಾಗುತ್ತಿತ್ತು. ಸುತ್ತಲೂ ಕಂಗೊಳಿಸುತ್ತಿರುವ ಹಸಿರು, ಎಲ್ಲ ಜಾತಿಯ ಹಣ್ಣು ಮತ್ತು ಹೂವಿನ ಗಿಡಗಳು ಹಾಗೂ ಮರಗಳು ತುಂಬಿದ್ದವು. ಮನೆಯ ಮುಂದೆ ದೊಡ್ಡದಾದ ಕಲ್ಯಾಣಿ ನಿರ್ಮಿಸಿದ್ದರು. ಬೆಲೆ ಬಾಳುವಂತಹ ಕೆತ್ತನೆಯ ಕಂಬಗಳು, ಗೋಡೆಯ ಮೇಲೆ ಕಲಾತ್ಮಕ ಚಿತ್ರಗಳು. ಒಳ್ಳೆಯ ಹೆಸರು ಪಡೆದಂತಹ ಆರ್ಕಿಟೆಕ್ಟ್ ಕೈಯಲ್ಲಿ ಪ್ಲ್ಯಾನ್ ಮಾಡಿಸಿ ದ್ವಾರಕಾವನ್ನು ನಿರ್ಮಾಣ ಮಾಡಿಸಿದ್ದರು ದ್ವಾರಕಾನಾಥ್. ಇಡೀ ಮನೆಯೇ ಕಂಬಗಳ ಮೇಲೆ ನಿಂತಿರಬಹುದೇನೋ ಎನ್ನುವಂತಿತ್ತು. ದೊಡ್ಡದಾದ ಕೋಣೆಗಳು, ದೇವಸ್ಥಾನಕ್ಕೆ ಬಂದನೇನೋ ಎಂಬಂತೆ ಕಾಣುವ ದೇವರ ಮನೆ, ಅಡಿಗೆ ಮನೆಯಂತೂ ನೋಡಲು ಅಸಾಧ್ಯ. ಈಗಿನ ಕಾಲಕ್ಕೆ ತಕ್ಕಂತೆ, ಇಂದಿನ ಕಾಲಕ್ಕೆ ತಕ್ಕಂತೆ ಯಾವ ರೀತಿ ಬೇಕಾದರೂ ಅಡಿಗೆ ಮನೆಯಲ್ಲಿ ನಿಂತು ಅಡಿಗೆ ಮಾಡಬಹುದು. ಸ್ವರ್ಗದಂತಿದ್ದ ಮನೆ ನೋಡಲು 2 ಕಣ್ಣು ಸಾಲದು. 1 ಅಂತಸ್ತು ಮೇಲೆ ಹೋಗಿ ಬಾಲ್ಕನಿಯಲ್ಲಿ ನಿಂತು ನೋಡಿದರೆ ಸುತ್ತಮುತ್ತಲಿನ ಹಸಿರು ಮರಗಳು, ತಣ್ಣನೆಯ ಗಾಳಿ, ಪಕ್ಷಿಗಳ ಇಂಚರ,
ಹೀಗೆ ಮನಸ್ಸಿಗೆ ಮುದ ನೀಡುವಂತಹ ದ್ವಾರಕ ನೋಡಲು ಎರಡು ಕಣ್ಣೂ ಸಾಲುತ್ತಿರಲಿಲ್ಲ. ಅಲ್ಲಿ ಓಡಾಡುವ ಜನರು ದ್ವಾರಕಾವನ್ನು ಕಣ್ಣರಳಿಸಿ ನೋಡುತ್ತಿದ್ದರು. ನಾವು ಒಮ್ಮೆ ನೋಡಬೇಕೆನ್ನುವ ಆಸೆಯೇನೂ ಇತ್ತು ಅಲ್ಲಿಯ ಜನರಿಗೆ. ಆದರೆ ಅದು ಸಾಧ್ಯವಿರಲಿಲ್ಲ. 1 ಕಿಲೋಮೀಟರ್ ದೂರದಲ್ಲಿಯೇ CCTV ಅಳವಡಿಸಿದ್ದರು. ಯಾರೂ ಒಳ ಬರುವಂತಿರಲಿಲ್ಲ. ಅಲ್ಲಿಯೇ ಇದ್ದ ವಾಚ್ಮನ್ಗೆ ವಿಷಯ ತಿಳಿಸಿ ಫೋನ್ ಮಾಡಿ ಅಡ್ರೆಸ್ ಹೇಳಿ ನಂತರ ಒಳಗೆ ಬರುವ ಅವಕಾಶವಿತ್ತು. ಸಾಮಾನ್ಯ ಜನರಿಗೆ ಪ್ರವೇಶವೇ ಇರಲಿಲ್ಲ. ಗೌರಿ ಪೂಜೆ, ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ಮಾತ್ರ ಗಿರಿಜಾಳ ಕೈಯಲ್ಲಿ ಅನಸೂಯ ಒಂದಷ್ಟು ಮುತ್ತೈದೆಯರನ್ನು ಕರೆಸುತ್ತಿದ್ದರು. ಆಗ ಅಲ್ಲಿ ಮುತ್ತೈದೆಯರಿಗೆ ಎಲ್ಲಿಲ್ಲದ ಸಂಭ್ರಮ. ದ್ವಾರಕಾಗೆ ಒಳಗೆ ಹೋಗಲು ಮತ್ತು ನೋಡಿ ಕಣ್ತುಂಬಿಕೊಳ್ಳುವ ಮನಸ್ಸು. ಹಾಗಾಗಿ ಕರೆಯುವುದೇ ತಡ. ಒಡವೆ ವಸ್ತ್ರಗಳನ್ನು ಹಾಕಿಕೊಂಡು, ಇಲ್ಲದಿದ್ದರೂ ಪರವಾಗಿಲ್ಲ ಬೇರೆಯವರ ಬಳಿ ಕೇಳಿ ಹಾಕಿಕೊಂಡಾದರೂ ಅವರ ಲೆವೆಲ್ಗೆ ಹೋಗುವ ಆಸೆಯೇನೋ ಜನರಿಗೆ ಇತ್ತು. ರೇಷ್ಮೆ ಸೀರೆ ಉಟ್ಟು ಸಂಭ್ರಮದಿಂದ ಹೋಗಿ ಬರುತ್ತಿದ್ದರು. ಬಂದವರನ್ನು ಸಂಸ್ಕಾರವಂತರಾದ ಅನಸೂಯ ಬಂದವರು ಚೆನ್ನಾಗಿ ಆದರಿಸಿ ಸತ್ಕರಿಸುತ್ತಿದ್ದರು. ಹಬ್ಬದ ಅಡಿಗೆಯನ್ನು ಮಾಡಿ ತಾವೇ ಎಲ್ಲರಿಗೂ ಮುತುವರ್ಜೆಯಿಂದ ಬಡಿಸಿ ತಾಂಬೂಲ ಕೊಟ್ಟು ಕಳುಹಿಸುತ್ತಿದ್ದರು. ಪ್ರತಿ ವರ್ಷ ಬರುವ ಎಲ್ಲ ಹಬ್ಬಗಳಿಗೂ ಈ ರೀತಿಯ ಒಂದು ವಾಡಿಕೆಯಾಗಿತ್ತು. ಅನಸೂಯ ಹಾಗೂ ದ್ವಾರಕಾನಾಥರವರಿಗೆ ಬಡವ ಶ್ರೀಮಂತ ಎಂಬ ಭೇದ ಭಾವ ಇರಲಿಲ್ಲ. ದ್ವಾರಕ ಎಷ್ಟು ವರ್ಣಿಸಿದರೂ ಸಾಲುವುದಿಲ್ಲ, ಪದಗಳೂ ಇಲ್ಲ. ಮನೆಗೆ ಸೊಸೆಯಾಗಿ ಬಂದ ವಂದನ ಇಡೀ ದ್ವಾರಕಾವನ್ನು ರೌಂಡ್ ಹೊಡೆದು ಸುಸ್ತಾದಳು ವಿನಃ ತೃಪ್ತಿಯಾಗಿರಲಿಲ್ಲ. ಪಂಕಜ ಬಂಗಲಿ ಎಷ್ಟು ರೌಂಡ್ ಹೊಡೆದರೂ ಎಷ್ಟು ನೋಡಿದರೂ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸೊಸೆಯಾಗಿ ಬಂದ ದಿವಸ ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದ ವಂದನಾಳನ್ನು ನೋಡಿ, ವಂದನಾ ಬಾಯಲ್ಲಿ ದೇವರ ಮನೆ ದೀಪ ಹಚ್ಚಿ ನಿಮ್ಮ ಅತ್ತೆಯ ಆಶೀರ್ವಾದ ಪಡೆದುಕೋ ಎಂದರು ಪಂಕಜ. ಕಣ್ಸನ್ನೆಯಿಂದಲೇ ಬಲವಂತವಾಗಿ ದೀಪ ಹಚ್ಚುವಂತೆ ಹೇಳಿದ್ದರು. ಅವರು ಹೇಳಿದಂತೆ ಮಾಡಿದಳು. 1 ದಿವಸ ಅಷ್ಟೆ, ಮತ್ತೆ ಆ ಕಡೆ ಸುಳಿಯಲೇ ಇಲ್ಲ. ದ್ವಾರಕಾನಾಥರವರು ತಮ್ಮ ಸಂಬಂಧಿಕರಾದ ದಂಪತಿಗಳನ್ನು ಊರಿನಿಂದ ಕರೆದುಕೊಂಡು ಬಂದು ಗೆಸ್ಟ್ ಹೌಸ್ನಲ್ಲಿ ಇರಿಸಿದ್ದರು. ತುಂಬ ಒಳ್ಳೆಯ ದಂಪತಿಗಳು. ಆಗಿನಿಂದ ಇಲ್ಲಿಯವರೆಗೆ ಅಡಿಗೆ ಕೆಲಸ ದೊಡ್ಡ ಯಜಮಾನರಿಗೆ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಿದ್ದರು. ಇತರರಿಗೆ ಅಡಿಗೆ ಮಾಡುವುದಕ್ಕೆ ಬೇರೆ ಕುಕ್ಕುಗಳನ್ನು ನೇಮಕ ಮಾಡಿದ್ದರು. ಎಲ್ಲರಿಗೂ ಏನು ಬೇಕೋ ಅದನ್ನು ಮಾಡಿಸಿಕೊಂಡು ತಿನ್ನುತ್ತಿದ್ದರು. ಕೈಲಾಸ್ಗೆ ಮದುವೆಯಾದ ದಿನಗಳಲ್ಲಿ ಹೊಸದರಲ್ಲಿ ಅವರ ಪಾಲಿಗೆ ಚೇತೋಹಾರಿಯಾದ ದಿನಗಳಾಗಿದ್ದವು. ವಂದನಾಳ ಒಡನಾಟ, ಅವಳ ಮೋಹಕ ನಗು, ಅವಳ ತುಂಟಾಟ ಎಲ್ಲವೂ ಕೈಲಾಸ್ಗೆ ಹುಚ್ಚು ಹಿಡಿಸಿದಂತಾಗಿತ್ತು. ಮಗಳಿಗೆ ಪಂಕಜ ನಿನ್ನ ಗಂಡನಿಗೆ ಕ್ಷಣವೂ ಬೇಜಾರಾಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿಕೊಟ್ಟಿದ್ದರು. ದ್ವಾರಕಾನಾಥರವರಿಗೆ ಮಗನ ಸಂತೋಷವೇ ಮುಖ್ಯವಾಗಿತ್ತು. ಮೆಚ್ಚಿ ಮದುವೆ ಆಗಿದ್ದರು. ಚಿಕ್ಕ ಪ್ರಾಯದಲ್ಲಿಯೇ ಹೆಂಡತಿ ಅನಸೂಯ ಅವರನ್ನು ಚಿಕ್ಕಂದಿನಿಂದ ಕೈಲಾಸ್ನನ್ನು ತುಂಬ ಚೆನ್ನಾಗಿ ಸಾಕಿ ಸಲುಹಿದ್ದರು. ಕೈಲಾಸ್ ವಂದನಾಳನ್ನು ಒಂದು ಕ್ಷಣವೂ ಬಿಟ್ಟಿರಲಾರದೆ ಒದ್ದಾಡುತ್ತಿದ್ದ. ಹೊಸತರಲ್ಲಿ ಎಲ್ಲವೂ ಚಂದವೇ, ಏನು ಇರಲಿ ಬಿಡಲಿ ಎಲ್ಲವೂ ಚಂದ. ಪಂಕಜ ಮಗಳಿಗೆ 1-2 ಹೇಳಿ ಅವಳ ತಲೆಗೆ ತುಂಬುತ್ತಿದ್ದರು. ಬಣ್ಣದ ಪ್ರಪಂಚದಲ್ಲಿ ಬೆಳೆದ ವಂದನಾಳಿಗೆ ಕಷ್ಟಗಳ ಪರಿಚಯವೇ ಇರಲಿಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು. ಕಾಲೇಜು ದಿನಗಳಲ್ಲಿ ಕೈಲಾಸ್ ಪರಿಚಯವಾಗಿ ಸ್ನೇಹದಿಂದ ಪ್ರೀತಿಯಾಗಿ ತಿರುಗಿತ್ತು. ಓಡಾಡದ ಜಾಗಗಳೇ ಇರಲಿಲ್ಲ. ಎಲ್ಲೆಂದರಲ್ಲಿ ಸುತ್ತಾಡುತ್ತಿದ್ದರು. ಎಷ್ಟೋ ಬಾರಿ ಜವಾಬ್ದಾರಿಯಿಂದ ಇರಬೇಕಾದ ಮಗ ಹೀಗೆ ಅಡ್ಡಾದಿಡ್ಡಿಯಾಗಿ ತಿರುಗುವುದು ದ್ವಾರಕಾನಾಥರವರಿಗೆ ಇಷ್ಟವಿಲ್ಲದೆ ಮದುವೆ ಮಾಡಬೇಕೆಂದು ತೀರ್ಮಾನಿಸಿದ್ದರು. ಆಗಲೇ ಅವರಿಗೆ ತಿಳಿದದ್ದು ಮಗ ಈಗಾಗಲೇ ಪ್ರೀತಿಯಲ್ಲಿ ಬಿದ್ದಿದ್ದಾನೆಂದು. ಮಗ ಮೆಚ್ಚಿಕೊಂಡು ವಂದನಾಳನ್ನು ಜೊತೆಯಲ್ಲೇ ಮದುವೆ ಮಾಡಿಬಿಡೋಣ ಎನ್ನುವುದು ಅನಸೂಯ ಅಭಿಪ್ರಾಯವಾಗಿತ್ತು. ಮಗ ಕೈತಪ್ಪಿ ಹೋಗಬಾರದೆಂದು ವಂದನಾಳ ಜೊತೆ ಮದುವೆ ಮಾಡಿ ಮುಗಿಸಿದ್ದರು. ಮೋಹನ್ ಮಾತು ಅಮ್ಮ ಮಗಳ ಮುಂದೆ ಏನೂ ನಡೆಯುತ್ತಿರಲಿಲ್ಲ. ಎಲ್ಲದಕ್ಕೂ ತಲೆಯಾಡಿಸುತ್ತಿದ್ದರು ಅಷ್ಟೇ. ಸಾಧಾರಣ ಕುಟುಂಬದಿಂದ ಬಂದ ಪಂಕಜ ಗಂಡನ ಸಂಪಾದನೆ ಮತ್ತು ಮನೆ ಮಠ ಎಲ್ಲವನ್ನೂ ನೋಡಿ ದೊಡ್ಡ ಸ್ಥಿತಿಯನ್ನು ಬೆಳೆಸಿಕೊಂಡಿದ್ದರು. ಮಗಳನ್ನು ಚೆನ್ನಾಗಿ ಓದಿಸಿ ಕಾಲಕ್ಕೆ ತಕ್ಕಂತೆ ಮಾಡ್ರನ್ ಆಗಿ ಬೆಳೆಸಿದ್ದರು. ಶ್ರೀಮಂತ ಕುಟುಂಬಕ್ಕೆ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕೆಂಬ ಆಸೆ ಇತ್ತು. ಅವರ ಇಚ್ಛೆಯಂತೆ ಕೈಲಾಸ್ನನ್ನು ಪ್ರೀತಿ ಮಾಡುವ ವಿಷಯ ಕೇಳಿ ಕೈಲಾಸ್ನ ಇಡೀ ಜಾತಕವನ್ನು ಹುಡುಕಾಡಿ ನಂತರ ಮಗಳಿಗೆ ಮದುವೆ ಮಾಡಿ ಹಸ್ತು ಎಂದಿದ್ದರು. ಮೋಹನ್ ಕಂಪನಿಯೊಂದರಲ್ಲಿ
ಎಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರು. ಸಂಪಾದನೆ ಚೆನ್ನಾಗಿಯೇ ಇತ್ತು. ಒಬ್ಬಳೇ ಮಗಳು ವಂದನ, ಹೆಂಡತಿ ಪಂಕಜ. ಇದು ಇವರ ಸಂಸಾರ. ಬರುತ್ತಿದ್ದ ಸಂಪಾದನೆಯೆಲ್ಲ ಪಂಕಜ ನಿಭಾಯಿಸುತ್ತಿದ್ದರು. ಜಾಣೆಯಾದ ಪಂಕಜ ಕಷ್ಟ ಸುಖ ಮೊದಲೇ ನೋಡಿದ್ದರಿಂದ ಹಣದ ಬೆಲೆ ತಿಳಿದಿತ್ತು. ಗಂಡನನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡಿದ್ದರು. ತಂದ ಹಣವನ್ನು ಹೆಂಡತಿ ಕೈಯಲ್ಲಿಟ್ಟು ನೆಮ್ಮದಿಯಿಂದ ಇರುತ್ತಿದ್ದರು. ಹೆಂಡತಿ ಬಗ್ಗೆ ಗೊತ್ತಿದ್ದರಿಂದ ಸುಮ್ಮನಾಗಿದ್ದರು. ಮಗಳನ್ನು ಶಿಸ್ತಾಗಿ ಬೆಳೆಸುವುದರಲ್ಲಿ ಎಡವಿದ್ದರು. ಒಬ್ಬಳೇ ಮಗಳೇ ಎನ್ನುವುದು ಒಂದು ಕಡೆಯಾದರೆ, ಮುದ್ದು ಮಾಡಿ ಕೇಳಿದ್ದನ್ನೆಲ್ಲ ಕೊಡಿಸುವುದು, ಪ್ಯಾಕೆಟ್ ಮನಿ ಕೊಡುವುದು ಎಲ್ಲೆಂದರಲ್ಲಿಗೆ ಅಡ್ಡಿ ಮಾಡದೆ ಕಳುಹಿಸುತ್ತಿದ್ದರು. ಒಮ್ಮೆ ಮಗಳು ಕಾಲೇಜಿನಿಂದ ತುಂಬ ತಡವಾಗಿ ಬಂದದ್ದು ನೋಡಿ ತಡೆಯಲಾಗದೆ, ಪಂಕಜ, ಏನೇ ಇದು, ಮಗಳನ್ನು ಸ್ವಲ್ಪ ಬುದ್ಧಿ ಹೇಳಬಾರದೆ? ಇಷ್ಟು ತಡವಾಗಿ ಬಂದಿದ್ದಾಳೆ, ಬಿಡ್ರಿ, ಏನೋ ಸ್ವಲ್ಪ ತಡವಾಗಿ, ಏನೋ ಕಾಲೇಜಿನಲ್ಲಿ ಫಂಕ್ಷನ್ ಇದೆ, ತಡವಾಗಿ ಬರ್ತೀನಿ ಅಂತ ಹೇಳಿದ್ಲು, ಬಿಡಿ, ನೀವು ಮಲಗಿ ಬೆಳಗ್ಗೆ ಆಫೀಸ್ಗೆ ಹೊರಡಬೇಕು, ಹೋಗಲಿ ಬಿಡು, ನಾನೇ ಮಾತನಾಡ್ತೀನಿ ಎಂದು ಹೇಳಿ ಮಗಳ ರೂಮಿನ ಕಡೆ ಹೊರಟರು. ತಲೆ ಕೆಡಿಸಿಕೊಳ್ಳದ ಪಂಕಜ ಫೋನ್ನಲ್ಲಿ ಮುಳುಗಿ ಹೋದರು. ವಂದನಾ ರೂಮಿನ ಕಡೆ ಬಂದವರೇ ರೂಮ್ನಿಂದ ಬಂದು ಬಾಗಿಲನ್ನು ತಳ್ಳಿದರು. ಬಾಗಿಲು ಹಾಕಿರಲಿಲ್ಲ. ವಂದನಾ ತಲೆ ಎತ್ತಿ ನೋಡಿದಳು. ಹೇಳಿ ಡ್ಯಾಡಿ, ಏನಾದರೂ ಮಾತನಾಡಬೇಕಿತ್ತ? ಹೌದು, ನಿನ್ನ ಬಳಿ ಮಾತನಾಡುವುದಿದೆ ಎಂದು ಮಂಚದ ತುದಿಯಲ್ಲಿ ಕುಳಿತರು. ನೋಡು ವಂದನಾ, ನೀನು ಚಿಕ್ಕ ಹುಡುಗಿಯಲ್ಲ, ಕಾಲೇಜಿನಲ್ಲಿ ಓದುತ್ತಿದ್ದೀಯಾ, ದೊಡ್ಡವಳಾಗಿದ್ದಿ, ಸರಿಯಾದ ಟೈಮ್ಗೆ ಬರಬೇಕು ಎನ್ನುವುದು ತಿಳಿಯುವುದಿಲ್ಲವೇ? ನೀನು ಬರುತ್ತಾ ಹಾಳಾಗ್ತಾ ಇದೆಯಾ? ಇಲ್ಲ ಡ್ಯಾಡಿ, ಕಾಲೇಜಿನಲ್ಲಿ ಫಂಕ್ಷನ್ ಇತ್ತು, ಅದಕ್ಕೆ ತಡವಾಗಿ ಬಂದೆ ಅಷ್ಟೇ. ಬೇಕಾದರೆ ನನ್ನ ಫ್ರೆಂಡ್ಸ್ಗೆ ಫೋನ್ ಮಾಡಿ ಕೇಳಿ, ಇನ್ನು ಮುಂದೆ ಟೈಮ್ ಸರಿಯಾಗಿ ಬರ್ತೀನಿ, ನೀವು ಹೋಗಿ ಮಲಗಿ. ಬೆಳೆದ ಮಗಳನ್ನು ಹೇಳಿದ್ದು ನಂಬುವಷ್ಟು ಮೂರ್ಖರಲ್ಲ. ಇರಲಿ ನೋಡೋಣ, ಮಕ್ಕಳಿಗೆ ಹೆಚ್ಚು ಹೇಳಿದರೆ ಸರಿ ಹೋಗಲ್ಲ ಎಂದು ಅಲ್ಲಿಂದ ಎದ್ದು ಹೊರಟರು. ವಂದನಾ ಕಾಲೇಜಿನಲ್ಲಿ ಎಲ್ಲ ರೀತಿಯಲ್ಲೂ ನಾನೇ ಮುಂದಿರಬೇಕು, ಎಲ್ಲ ಹುಡುಗರು ನನ್ನನ್ನೇ ನೋಡಬೇಕು, ನನ್ನ ಹಿಂದೆ ಬರಬೇಕು ಎನ್ನುವ ಹುಚ್ಚು. ಎಲ್ಲರೂ ಜಂಬದ ಕೋಳಿ ಅಂತಲೇ ಕರೆಯುತ್ತಿದ್ದರು. ಜೊತೆಯಲ್ಲಿ ಓದುತ್ತಿದ್ದ ಹುಡುಗರು ಹುಡುಗಿಯರು ಎಲ್ಲರನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗೋದು, ಕಾಫಿ ಕುಡಿಸೋದು, ಸ್ನ್ಯಾಕ್ಸ್ ಕುಡಿಸೋದು, ಅಮ್ಮ ಕೊಟ್ಟ ಪ್ಯಾಕೆಟ್ ಮನಿಯನ್ನು ಖರ್ಚು ಮಾಡಿ ಎಲ್ಲರನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಳು. ಜೊತೆಯಲ್ಲಿದ್ದವರು ಕೇಳಬೇಕೇ, ಒಬ್ಬರು ಖರ್ಚು ಮಾಡ್ತಾರೆ ಎಂದರೆ ಈಗಿನ ಕಾಲದಲ್ಲಿ ಬೇಡ ಅನ್ನೋರು ಯಾರು? ಸದಾ ವಂದನಾ ಹಿಂದೆ ಮುಂದೆ ಓಡಾಡುತ್ತಿದ್ದರು. ಕಾಲೇಜ್ ಟೈಮ್ನಲ್ಲಿ ಒಮ್ಮೆ ಬಸ್ ಸ್ಟ್ಯಾಂಡ್ನಲ್ಲಿ ಒಬ್ಬಳೇ ನಿಂತಿದ್ದಳು. ಆ ದಿನ ಬೈಕ್ ಕೈ ಕೊಟ್ಟಿತ್ತು. ಅದನ್ನು ಗ್ಯಾರೇಜ್ಗೆ ಕೊಟ್ಟು ಬಸ್ ಸ್ಟಾಪಿನಲ್ಲಿ ಬಂದು ನಿಂತಿದ್ದಳು. ಅಲ್ಲಿ ಓಡಾಡುತ್ತಿದ್ದ ಹುಡುಗರು ಅವಳ ಡ್ರೆಸ್, ಮೇಕಪ್ ನೋಡಿ ತಿರುಗಿ ನೋಡಿ ಹೋಗುತ್ತಿದ್ದರು. ಇವಳಿಗೂ ಓಹೋ, ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಾ ಎನ್ನುವ ಜಂಬಾ ವಯ್ಯಾರ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಕಾರು ಬಂದು ನಿಂತಿತು. ಕಾರಿನಲ್ಲಿ ಇದ್ದ ಯುವಕ ಹಾಯ್ ಎಂದ ಕೂಡಲೇ ಇತ್ತ ನೋಡಿದಳು. ಹಾಯ್, ನೀವು ಅದೇ ಆ ದಿನ ಶಾಪಿಂಗ್ಗೆ ಬಂದಾಗ ನೀವು ಲಗೇಜ್ ಬಿಟ್ಟು ಹೋಗಿದ್ರಿ, ನೆನಪು ಮಾಡಿಕೊಳ್ಳಿ, ಜ್ಞಾಪಕ ಬಂತ? ಅವಳಿಗೆ ನೆನಪಿಗೆ ಬರಲಿಲ್ಲ. ಇಂಥದ್ದು ಎಷ್ಟು ಬಾರಿ ನಡೆದಿತ್ತು ಅವಳಿಗೆ ಗೊತ್ತಿಲ್ಲ. ಏನೂ ತಿಳಿಯದವಳಂತೆ ಓಹೋ ಅದೇ ಗೊತ್ತಾಯಿತು ಬಿಡಿ, ತಕ್ಷಣ ಜ್ಞಾಪಕ ಬರಲಿಲ್ಲ, ಸಾರಿ, ಏನೂ ಅಂದುಕೊಳ್ಳಬೇಡಿ, ಪರವಾಗಿಲ್ಲ, ಬನ್ನಿ, ಎಲ್ಲಿ ನಿಂತಿದ್ದೀರಿ, ಡ್ರಾಪ್ ಮಾಡಲಾ? ಎಲ್ಲಿ ಹೋಗಬೇಕಿತ್ತು? ನನ್ನ ಬೈಕ್ ಕೈ ಕೊಡ್ತು, ಅದಕ್ಕೆ ಇಲ್ಲಿ ಬಂದು ನಿಂತೆ. ಬನ್ನಿ, ಹಾಗಾದರೆ ನಾನೇ ಡ್ರಾಪ್ ಮಾಡ್ತೀನಿ. ಓಕೆ, ಬಂದು ಕಾರಿನಲ್ಲಿ ಕುಳಿತಳು. ನಿಮ್ಮ ಹೆಸರು? ಕೈಲಾಸ್. ಮರ್ತ್ರಿ ಅನಿಸುತ್ತೆ. ಓಕೆ, ಪರವಾಗಿಲ್ಲ. ನೀವು ವಂದನಾ, ನೆನಪಿದೆ. ಮಾತನಾಡುತ್ತಲೇ ನಿಮ್ಮ ಮನೆಯ ಬಳಿ ಡ್ರಾಪ್ ತೆಗೆದುಕೊಂಡಳು. ಕಾಲೇಜಿಗೆ ಹೋಗುವ ಮೂಡ್ ಇರಲಿಲ್ಲ. ಅವಳನ್ನು ಬಿಟ್ಟು ಕೈಲಾಸ ಅಲ್ಲಿಂದ ಹೊರಟ. ಅವನ ಕಾರ್ ನೋಡೇ ಅಂದುಕೊಂಡಳು, ದುಬಾರಿ ಕಾರು ಮತ್ತು ತುಂಬ ರಿಚ್ ಇರಬೇಕು ಅಂದುಕೊಂಡು ಒಳಗೆ ಬಂದಳು. ದೂರದಿಂದಲೇ ಗಮನಿಸಿದ ಪಂಕಜ, ಯಾರೇ ಅವರು? ಕಾಲೇಜ್ಗೆ ಹೋಗಲಿಲ್ಲವೇ? ಇಲ್ಲ ಅಮ್ಮ, ಬೈಕ್ ಕೈ ಕೊಟ್ಟು ಗ್ಯಾರೇಜ್ ಬಿಟ್ಟು ನಿಂತಿದ್ದೆ, ಆಗ ಇವರು ಬಂದು ಡ್ರಾಪ್ ಮಾಡಿದರು ಅಷ್ಟೇ. ಹೇಗೆ ಪರಿಚಯ ಎಂದಾಗ ಎಲ್ಲವನ್ನೂ ಹೇಳಿದಳು. ಏನೇ ಅಷ್ಟು ಬೆಲೆ ಬಾಳುವ ಕಾರಿನಲ್ಲಿ ಓಡಾಡುತ್ತಿದ್ದಾನೆ, ಶ್ರೀಮಂತನೇ ಇರಬೇಕು. ಒಂದನಾಳು ಅದನ್ನೇ ಯೋಚನೆ ಮಾಡ್ತಾ ಇರಬೇಕು. ನೋಡುವ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಗೊತ್ತಾಗುತ್ತೆ ಎಂದಳು. ಹೀಗೆ 2-3 ಬಾರಿ ಸಿಕ್ಕಾಗ ಒಬ್ಬರಿಗೊಬ್ಬರು ಪರಿಚಯವಾಗಿ ಸ್ನೇಹಿತರಾಗಿದ್ದರು. ಕೈಲಾಸ್ ಪೂರ್ಣ ಪರಿಚಯವಾಗಿತ್ತು. ಮನೆಗೆ ಕರೆದುಕೊಂಡು ಬಂದು ತಂದೆ ತಾಯಿಗೆ ಪರಿಚಯ ಮಾಡಿಸಿದ್ದಳು. ಅವನ ಬಗ್ಗೆ ತಿಳಿದುಕೊಂಡ ಪಂಕಜ ಮೋಹನ್ ಪರಿಚಯ ಮಾಡಿಕೊಂಡು ಚೆನ್ನಾಗಿ ಉಪಚಾರ ಮಾಡಿದರು. ಮಗಳನ್ನು ಮನಸ್ಸಿನಲ್ಲಿ ಕೊಂಡಾಡಿದರು. ಹೀಗೆ ಕೈಲಾಸ್ ಮತ್ತು ವಂದನಾಳ ಪರಿಚಯ
ಶುರುವಾಗುತ್ತೆ.